ನಮಸ್ಕಾರ. DJI Osmo Action 6 ಕ್ಯಾಮ್ರಾ ಬೇಸಿಕ್ ಸೆಟ್ಟಿಂಗ್ಸು ಮೋಟೋ ವ್ಲಾಗ್ ಮಾಡೋದಕ್ಕೆ ಕನ್ನಡದಲ್ಲಿ ಹೇಳ್ಕೊಡೋಣ ಅಂದ್ಬಿಟ್ಟು ಒಂದು ಪುಟ್ಟ ವಿಡಿಯೋ ಇದು. ಸೊ ಹೀಗೆ ಕಾಣಿಸುತ್ತೆ ಆ್ಯಕ್ಷನ್ 6 ಕ್ಯಾಮ್ರಾ. ಇದಕ್ಕೆ ನಾನು ಈ ಸಿಲಿಕಾನ್ ಕೇಸಿಂಗ್ ಹಾಕಿದ್ದೀನಿ. ಸೊ ಇಲ್ಲಿ ಇದೆಯಲ್ಲ, ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನೀವು ಬ್ಯಾಟ್ರಿನ ಅಪ್ಲೋಡ್ ಮಾಡ್ಬೋದು. ಸೊ ಹೀಗಿದೆ, ಇಲ್ಲಿ ಬ್ಯಾಟ್ರಿ ಇದೆಯಲ್ಲ, ಇದು ಹೀಗೆ ಹೋಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಈ ಸೈಡಲ್ಲಿ ನಿಮಗೆ ಚಾರ್ಜಿಂಗಿಗೆ ಅಂದ್ಬಿಟ್ಟು ಜಾಗ ಕೊಟ್ಟಿದ್ದಾನೆ. ಈ ಆ್ಯರೋ ಮಾರ್ಕ್ ಹೆಂಗಿದೆಯಲ್ಲ ಅದೇ ಥರನೇ ಪುಷ್ ಮಾಡಿ ಆಗ ಓಪನ್ ಆಗುತ್ತೆ. USB ಟೈಪ್ ಸಿ ಕೊಟ್ಟಿದ್ದಾನೆ. ಮಾಮೂಲಿ ಮೊಬೈಲ್ ಚಾರ್ಜರೇ ಆಗುತ್ತೆ ನಿಮ್ಮ ಹತ್ರ ಇರೋದು. ಇಲ್ಲಿ ಪವರ್ ಬಟನ್ ಇದೆ. ಸೊ ಫಸ್ಟ್ ಲುಕ್ ಹೀಗಿರುತ್ತೆ. ಇಲ್ಲಿ ಸೈಡಲ್ಲಿ ಇದೆಯಲ್ಲ, ಈ ಪರ್ಟಿಕ್ಯುಲರ್ ಯೂಟ್ಯೂಬ್ ಥರ ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಗ್ಯಾಲರಿಗೆ ಹೋಗ್ತೀರಾ. ಅಲ್ಲಿ ಹಿಡ್ದಿರೋ ಫೋಟೋಸು ಕಾಣಿಸುತ್ತೆ. ಈ ಸೈಡ್ ಇದೆಯಲ್ಲ, ಈ ಮೇಲ್ಗಡೆ ಫೋನಲ್ಲಿ ಬಾರ್ ಇರುತ್ತಲ್ಲ, ಆ ಥರ ನೀವು ಸ್ವೈಪ್ ಡೌನ್ ಮಾಡಿದ್ರೆ ನಿಮಗೆ ಇಲ್ಲಿ ಸೆಟ್ಟಿಂಗ್ಸು ಆಪ್ಷನ್ಸು, ಮೈಕ್ ಕನೆಕ್ಟ್ ಮಾಡೋಕ್ಕೆ, ಇಂಟರ್ನಲ್ ಸ್ಟೋರೇಜು ಎಲ್ಲ ತೋರಿಸುತ್ತೆ. ಸೊ ಇದರಲ್ಲಿ 50 GB ಅಷ್ಟು ಇಂಟರ್ನಲ್ ಸ್ಟೋರೇಜ್ ಅವರೇ ಬೈ ಡಿಫಾಲ್ಟ್ ಕೊಟ್ಟಿರ್ತಾರೆ. SD ಕಾರ್ಡ್ ಏನು ಹಾಕೋ ಅವಶ್ಯಕತೆ ಇಲ್ಲ. ಅನ್ಲೆಸ್ ನೀವು 30 ಮಿನಿಟ್ಸ್ 40 ಮಿನಿಟ್ಸ್ ಥರ ವೀಡಿಯೋ ಮಾಡ್ತೀರಾ ಹೈ ಕ್ವಾಲಿಟಿಯಲ್ಲಿ ಅಂದರೆ ಮಾತ್ರ SD ಕಾರ್ಡ್ ಬೇಕಾಗುತ್ತೆ. ಫಾರ್ ಎ ಬೇಸಿಕ್ 15-20 ಮಿನಿಟ್ಸ್ ಲಾಗ್ಗೆ ನಿಮಗೆ ಇಂಟರ್ನಲ್ SD ಕಾರ್ಡೇ ಸಾಕು. ಮೈಕ್ ಕನೆಕ್ಟ್ ಮಾಡಬೇಕು ಅಂದರೆ ಇಲ್ಲಿ ಮೈಕ್ ಅಂತಲೇ ಒಂದು ಆಪ್ಷನ್ ಇದೆ. ಸೊ ಈ ಮೈಕ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ 2 DJI ಮೈಕ್ ಮಿನಿನ ಕನೆಕ್ಟ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿರ್ತಾನೆ. ಇನ್ನು ನೀವು ಬೇಕಾಗಿರೋ ಬೇಸಿಕ್ ಸೆಟ್ಟಿಂಗ್ಸ್ ಏನು ಅಂದರೆ, ಹೈ ಕ್ವಾಲಿಟಿ ಹೇಗೆ ಸೆಟ್ ಮಾಡೋದು ಅಂದರೆ, ಇಲ್ಲಿ ಕೆಳಗಡೆ ನೀವು ಟ್ಯಾಪ್ ಮಾಡಿದ್ರೆ ನಿಮಗೆ ರಿಸಲ್ಯೂಷನ್ ಸೆಟ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾನೆ. 1080p ಇಂದ 2.7, ಆಮೇಲೆ 4K 8Kವರೆಗೂ ಹೋಗ್ಬೋದು. ಆ್ಯಕ್ಷನ್ 5 ಕ್ಯಾಮ್ರಾ ಅಲ್ಲಿ 4Kನೇ ಲಾಸ್ಟು. ಆ್ಯಕ್ಷನ್ 6ಅಲ್ಲಿ 8Kನೂ ಆಪ್ಷನ್ ಕೊಟ್ಟಿದ್ದಾನೆ. ಬಟ್ 8K ಸೆಟ್ ಮಾಡಿದ್ರೆ ನಿಮಗೆ ಬ್ಯಾಟ್ರಿ ತುಂಬ ಬೇಗ ಡ್ರೈನ್ ಔಟ್ ಆಗುತ್ತೆ. ಆಮೇಲೆ ನೀವು ಎಷ್ಟೇ ಹೈ ಕ್ವಾಲಿಟಿ ವೀಡಿಯೋ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿದ್ರು ಸಹ ಅದು ಕಂಪ್ರೆಸ್ ಮಾಡಿ FHD ಅಥವಾ HDಯಲ್ಲೇ ನಿಮಗೆ ಕಾಣಿಸೋದು. ಸೊ ನನ್ನ ಬೆಸ್ಟ್ ಫಾರ್ಮ್ಯಾಟ್ ಏನು ಅಂದರೆ 2.7K ಅಲ್ಲಿ ನೀವು ರಿಸಲ್ಯೂಷನ್ ಇಟ್ಕೊಂಡು ರೆಕಾರ್ಡ್ ಮಾಡಿದ್ರೆ ಒನ್ಸ್ ಕಂಪ್ರೆಸ್ ಆದಾಗ ಅದು 1080pಗೆ ಚೆನ್ನಾಗಿ ಕಾಣಿಸುತ್ತೆ, ಏನು ತೊಂದರೆ ಇಲ್ಲ. 4K 8K ಹೋದ್ರಿ ಅಂದರೆ ನಿಮಗೆ ಫೈಲ್ ಸೈಜ್ ಜಾಸ್ತಿ ಆಗುತ್ತೆ, ನಿಮ್ಗೆ ಎಡಿಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಈಗ ಇಲ್ಲಿ ನಿಮಗೆ ವೈಡು, ನ್ಯಾಚುರಲ್ ವೈಡು, ಆಮೇಲೆ ಅಲ್ಟ್ರಾ ವೈಡ್ ಡಿಫ್ರೆನ್ಸ್ ಹೇಳ್ತೀನಿ. ಸೊ ಇಲ್ಲಿ ಟ್ಯಾಪ್ ಮಾಡಿದ್ರೆ ಟಾಪ್ ರೈಟಲ್ಲಿ ನಿಮಗೆ ಆಪ್ಷನ್ಸ್ ಇದೆ, ಸ್ಟ್ಯಾಂಡರ್ಡ್ ಅಂತ. ಇದು ನೀವು ಅಲ್ಲಿ ಮುಂದೆ ಹೆಲ್ಮೆಟ್ ಇಟ್ಟಿರೋದು ನೋಡ್ಬೋದು ಆ್ಯಸ್ ಎ ರೆಫರೆನ್ಸು, ಎಲ್ಲಿವರೆಗೂ ಕವರ್ ಆಗುತ್ತೆ ಅಂತ. ಆಮೇಲೆ ಇಲ್ಲಿ ನ್ಯಾಚುರಲ್ ವೈಡ್ ನೋಡಿ, ಈಗ ಆಲ್ಮೋಸ್ಟ್ ವಾಲಿಂದ ಆಚೆವರೆಗೂ ಕಾಣುತ್ತೆ. ವೈಡ್ ಇಟ್ಟರೆ ಇನ್ನೊಂದು ಸ್ವಲ್ಪ ಝೂಮ್ ಇನ್ ಆಗುತ್ತೆ. ನ್ಯಾಚುರಲ್ ವೈಡ್ ಬಂದು ಇನ್ನೂ ಮ್ಯಾಕ್ಸಿಮಮ್ ಔಟು. ವೈಡ್ ಬಂದು ಒಂಚೂರು ನಿಮಗೆ ಓವಲ್ ಶೇಪಲ್ಲಿ ವಿಡಿಯೋ ರೆಕಾರ್ಡ್ ಆಗುತ್ತೆ. ಅಲ್ಟ್ರಾ ವೈಡ್ ಬಂದು ಸೇಮ್ ನಿಮ್ಮ ಫೋನಲ್ಲಿ ಈಗ 0.5 0.3 ಸೆಟ್ ಮಾಡ್ತಿರಲ್ಲ, ತುಂಬ ಔಟ್ಸೈಡ್ ಸ್ಟ್ರೈಟ್ ಇರೋವಂಥ ಆಲ್ಮೋಸ್ಟ್ ನಿಮಗೆ ಡಿಗ್ರಿ ವೈಸ್ ಹೋಗಬೇಕು ಅಂದರೆ 160 ಡಿಗ್ರಿಯಷ್ಟು ನಿಮಗೆ ಕವರ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ವಾಲಿಂದ ಆಚೆ ಹೆಲ್ಮೆಟ್ ಇಟ್ಟಿರೋದು, ಅಲ್ಲಿ ಮುಂದೆ ಟೇಬಲ್ ಇಟ್ಟಿರೋದು, ಈ ಕಡೆ ರೈಟ್ ಸೈಡಲ್ಲಿರೋ ರೂಮ್ ಡೋರು, ಲೆಫ್ಟ್ ಸೈಡಲ್ಲಿರೋ ಕಾರಿಡಾರು ಎಲ್ಲ ಕಾಣಿಸ್ತಾ ಇದೆ ಈಗ ಇದರಲ್ಲಿ. ಸೊ ನೀವು ಬೈಕ್ ಸೆಟಪ್ ಮಾಡಿದಾಗ ನಿಮಗೆ ವೈಡೇ ಸಾಕಾಗುತ್ತೆ. ನಿಮ್ಮ ಹ್ಯಾಂಡಲ್ಲು, ಕೈ ಮತ್ತು ಮುಂದೆಗಡೆ ಬೈಕಿನ ಪಾರ್ಟು, ಆಮೇಲೆ ವಿಜುವಲ್ಸು ಸಿನಿಮ್ಯಾಟಿಕ್ ಕಾಣಿಸೋದಕ್ಕೆ ಕರೆಕ್ಟಾಗಿರುತ್ತೆ. ಸೊ ಇಲ್ಲಿ ಲೆಫ್ಟ್ ಸೈಡ್ ಇದೆಯಲ್ಲ, ಇಲ್ಲಿ ಆಫು, ರಾಕ್ ಸ್ಟಡಿ ಪ್ಲಸ್ ಅಂತ ನಿಮಗೆ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಈ ರಾಕ್ ಸ್ಟಡಿ ಅಂತ ಸೆಟ್ಟಿಂಗ್ ಇಟ್ಕೊಳ್ಳಿ. ಆಗ ಏನು ಅಂದರೆ ಡಿಫ್ರೆನ್ಸು, ಹಿಂಗೆ ಶೇಕ್ ಆದರೂ ಸಹ ಕ್ಯಾಮ್ರಾ ಬೈಕಲ್ಲಿ ಹೋಗ್ಬೇಕಾದ್ರೆ ಹಂಪ್ ಎಗರಿಸಿದಾಗ ಎಲ್ಲ ನಿಮಗೆ ವಿಡಿಯೋ ಬ್ಯಾಲೆನ್ಸಾಗೆ ಬರುತ್ತೆ. ರಾಕ್ ಸ್ಟಡಿನೇ ಸಾಕಾಗುತ್ತೆ. ರಾಕ್ ಸ್ಟಡಿ ಮತ್ತು ವೈಡ್ ಇಟ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲ ನ್ಯಾಚುರಲ್ ವೈಡೂ ಚೆನ್ನಾಗೇ ಇರುತ್ತೆ ವಿಡಿಯೋ ಔಟ್ಪುಟ್ಟು. ಸೊ ನೀವು ಇಲ್ಲಿಂದ ಮೇಲೆ ಮೊಬೈಲಲ್ಲಿ ಡ್ರಾ ಮಾಡ್ದಂಗೆ ಸ್ವೈಪ್ ಡೌನ್ ಮಾಡಿದ್ರೆ ಈ ನೋಟಿಫಿಕೇಷನ್ ಬಾರ್ ಥರ ನಿಮಗೆ ಸೆಟ್ಟಿಂಗ್ಸ್ ಇರುತ್ತೆ. ಆಮೇಲೆ ಈ ಲೆಫ್ಟ್ ಸೈಡ್ ಈ ಥರ ಸ್ವೈಪ್ ಲೆಫ್ಟ್ ಮಾಡಿದ್ರೆ ನಿಮಗೆ ಫೋಟೋ ಮತ್ತು ವಿಡಿಯೋ ಆಪ್ಷನ್ಸ್ ಹಿಡಿಯೋದಕ್ಕೆ
ಸಿಗುತ್ತೆ. ಇದರಲ್ಲೂ 38 MP ಟು 40 MP ಆಲ್ಮೋಸ್ಟ್ ಫೋಟೋಸ್ ಹಿಡಿಬೋದು. 38 MP ಅಂದ್ಕೊಳ್ಳಿ. ಅದರಲ್ಲಿ ನಿಮಗೆ ಮತ್ತೆ ಫಾರ್ಮ್ಯಾಟಿಂಗ್ ಕೊಟ್ಟಿದ್ದಾನೆ. 16:9 ಅಥವಾ 4:3. 16:9 ಅಂದರೆ ಟಿ ವಿಯಲ್ಲಿ ಬರುತ್ತಲ್ಲ ಆ ಫಾರ್ಮ್ಯಾಟು. ಸೊ ಇಲ್ಲಿ ನಿಮಗೆ ಟ್ಯಾಪ್ ಮಾಡಿದ್ರೆ ರೈಟ್ ಸೈಡ್ ಇಲ್ಲಿ ಸೆಟ್ಟಿಂಗ್ಸ್ ಥರ ಕೆಳಗಡೆ ಕಾಣುತ್ತೆ, ಬ್ಯಾಟ್ರಿ ಕೆಳಗಡೆ. ಅಲ್ಲಿ ಸುಮ್ಮನೆ ಟ್ಯಾಪ್ ಮಾಡಿದ್ರೆ ಸಿಂಗಲ್ ಟ್ಯಾಪ್ ನಿಮಗೆ ಅಡ್ವಾನ್ಸ್ ಸೆಟ್ಟಿಂಗ್ಸು ಹೋಗೋದಕ್ಕೆ ಅವಕಾಶ ಕೊಡ್ತಾರೆ. ಇಲ್ಲಿ ಯಾವಾಗಲೂ ನೀವು ಎಕ್ಸ್ಪೋಜರ್ ಆಟೋ ಇಟ್ಕೊಳ್ಳಿ, ಅದೇ ಸಾಕಾಗುತ್ತೆ. ಇದು ಮ್ಯಾನ್ಯುಯಲ್ ಆಪ್ಷನ್ನು, ಇದು ಆಟೋ ಆಪ್ಷನ್ನು. ಆಟೋನೇ ಸಾಕಾಗುತ್ತೆ ನಮಗೆ. ಫಿಲ್ಮ್ ಟೋನ್ ಸೆಟ್ ಮಾಡೋದು ಕೂಡ ಆಪ್ಷನ್ ಕೊಟ್ಟಿದ್ದಾನೆ. ಅದು ನೀವು ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ಸ್ ಯೂಸ್ ಮಾಡ್ತೀರಲ್ಲ, ಫ್ರೀ ಸಾಫ್ಟ್ವೇರ್, ಅದರಲ್ಲೂ ಕೂಡ ನೀವು ಒನ್ಸ್ ರಾ ಫುಟೇಜ್ ಇದರಲ್ಲಿ ಸೆಲೆಕ್ಟ್ ಮಾಡಿದಾದಮೇಲೆ ಅಪ್ಲೋಡ್ ಮಾಡುವಾಗ ಮುಂಚೆ ವಿಡಿಯೋ ಎಡಿಟಿಂಗಲ್ಲೂ ಚೇಂಜ್ ಮಾಡ್ಕೊಳ್ಬೋದು. ಇನ್ನು ನಿಮಗೆ ಬೇಕಾಗೋದು ಅಂದರೆ ಪ್ರೋ ಸೆಟ್ಟಿಂಗ್ಸ್ ಅಂತ ಒಂದಿದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇದ್ರದ್ದು ಅಪರೇಚರು, ಫಿಲ್ಮ್ ಟೋನ್ ಎಲ್ಲ ಬರುತ್ತೆ. ಇದೆಲ್ಲ ನಮಗೇನು ಬೇಕಾಗಲ್ಲ ಬೇಸಿಕ್ ಸೆಟ್ಟಿಂಗ್ಸ್ಗೆ. ನೀವು ನಾರ್ಮಲ್ ಮೋಟೋ ವ್ಲಾಗು ವಿತ್ ಸಿನಿಮ್ಯಾಟಿಕ್ ಎಫೆಕ್ಟ್ ಬರಬೇಕು ಅಂದರೆ ಈ ಸೆಟ್ಟಿಂಗ್ಸ್ ಇಟ್ಕೊಂಡ್ರೆ ಸಾಕಾಗುತ್ತೆ. ನೀವು ಎಕ್ಸ್ಪೋಜರ್ ಆಟೋ ಇಟ್ಕೊಳ್ಳಿ, ಆಮೇಲೆ ನೀವು ವಾಪಸ್ ಬಂದು ಈ ಮೆನುವಲ್ಲಿ ಸ್ವೈಪ್ ಲೆಫ್ಟ್ ಮಾಡಿದ್ರೆ ವಿಡಿಯೋ ಆಪ್ಷನ್ಗೆ ಹೋಗಿ ಇಲ್ಲಿ ಫಾರ್ಮ್ಯಾಟಿಂಗ್ 2.7K 16:9 ಫ್ರೇಮ್ ರೇಟ್ 30 ಅಥವಾ 50 ಇಟ್ಕೊಳ್ಳಿ. ಅದು ಅಷ್ಟು ಸಾಕಾಗುತ್ತೆ. ಬೇಸಿಕಲಿ ಫ್ರೇಮ್ ರೇಟ್ ಅಂದರೆ ಅಷ್ಟು ಬೇಗ ಈ ಮೊಬೈಲಲ್ಲಿ ಇರುತ್ತಲ್ಲ ಸ್ಕ್ರೀನ್ ಡಿಸ್ಪ್ಲೇ ರಿಸಲ್ಯೂಷನ್ ಥರ ಅದು. ಈಗ ಇಲ್ಲಿ ಮೇಲ್ಗಡೆ ನೀವು ಸ್ವೈಪ್ ಮೇಲಿಂದ ಕೆಳಗಡೆ ಮಾಡಿದ್ರೆ ಮತ್ತೆ ಬ್ಯಾಕ್ ಟು ಈ ಮೆನುಗೆ ಬರ್ತೀರ. ಇದೇ ಬೇಸಿಕಲಿ ಹೋಮ್ ಪೇಜ್ ಥರ ನಿಮಗೆ. ಸೊ ಇಲ್ಲಿ ನಿಮಗೆ 1x 2x ಅಂತ ಇಲ್ಲಿ ಕೆಳಗಡೆ ಬರ್ದಿದ್ದಾನೆ. ಇದು ಝೂಮು. ಈ ಲಾಸ್ಟ್ ಟಾಪ್ ಬಾಟಮ್ ರೈಟಲ್ಲಿದೆ, ಝೂಮ್ ಮಾಡೋದಕ್ಕೋಸ್ಕರ ಆಪ್ಷನ್ ಕೊಟ್ಟಿದ್ದಾನೆ. ಡಬಲ್ ಟ್ಯಾಪ್ ಮಾಡಿದ್ರೆ ಝೂಮ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಟಾಪ್ ರೈಟಲ್ಲಿ ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸುತ್ತೆ. ಸೊ ನಿಮಗೆ ಬೇಸಿಕ್ ಮೋಟೋ ವ್ಲಾಗಿಂಗ್ ಬೇಕಾಗಿರೋ ಸೆಟ್ಟಿಂಗ್ಸ್ ಇದೇನೆ. ಎಕ್ಸ್ಪೋಜರ್ ಈ ಕಡೆ ರೈಟ್ ಸೈಡಲ್ಲಿ ಕ್ಲಿಕ್ ಮಾಡಿ ಆಟೋ ಇಟ್ಕೊಳ್ಳಿ. ಇಲ್ಲಿ ಎಕ್ಸ್ಪೋಜರ್ ಆಟೋ ಇಟ್ಕೊಳ್ಳಿ. ಆಮೇಲೆ ನಿಮಗೆ ಈ ಕೆಳಗಡೆಯಿಂದ ಮೇಲ್ಗಡೆ ಸ್ವೈಪ್ ಅಪ್ ಮಾಡಿದ್ರೆ ನಿಮಗೆ ರಿಸಲ್ಯೂಷನ್ ಆಪ್ಷನ್ಸ್ ಕೊಡುತ್ತೆ. ಅದು 2.7K 16:9 30 ಅಥವಾ 50 FPS ಇಟ್ಕೊಳ್ಳಿ ಫ್ರೇಮ್ ರೇಟು. ಆಮೇಲೆ ನಿಮ್ಗೆ ಇಲ್ಲಿ ಈ ಆಪ್ಷನ್ ಇದೆ, ಕಸ್ಟಮ್, ಡಿಫಾಲ್ಟ್, ಪೋರ್ಟ್ರೇಟ್, ಲ್ಯಾಂಡ್ಸ್ಕೇಪ್, ಇವೆಲ್ಲ ಯಾವುದು ಬೇಕಾಗಲ್ಲ. ಬೈ ಡಿಫಾಲ್ಟ್ ಸೆಟ್ ಮಾಡಿ ಸಾಕು. ಅದೇ ನಿಮಗೆ 16:9 ಟಿ ವಿ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದಕ್ಕೆ, ಆಮೇಲೆ ಇನ್ಸ್ಟಾಗ್ರಾಮ್ಗೆ ಅದನ್ನೇ ಸಹ ಅಪ್ಲೋಡ್ ಮಾಡಿದ್ರು ಅದು ಕರೆಕ್ಟಾಗಿ ಆಟೋ ಸೈಜ್ ಆಗಿ ನಿಮಗೆ ನೀಟಾಗಿ ತೋರಿಸುತ್ತೆ. ನೀವು ಇವಾಗ ಇನ್ಸ್ಟಾಗ್ರಾಮಲ್ಲಿ ಫುಲ್ ಸ್ಕ್ರೀನ್ ಆಫ್ ದ ಮೊಬೈಲ್ ಬರಬೇಕು ಅಂದರೆ 9:16 ಮಾಡಬೇಕು. ಅದು ನೀವು ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರಲ್ಲಿ ರೊಟೇಟ್ ಮಾಡಿಕೊಂಡ್ರೂ ಸಹ 16:9 9:16 ಆಗುತ್ತೆ. ಅಷ್ಟೇ ಸಾಕಾಗುತ್ತೆ. ಸೊ ಇದೇ ಬೇಸಿಕ್ ವ್ಲಾಗಿಂಗ್ಗೆ ಬೇಕಾಗುವಂಥ ಸೆಟಪ್ಪು. ಇಲ್ಲಿ ನಾನು ಒಂದು ವಿಡಿಯೋ ಶೂಟ್ ಮಾಡಿದ್ದೆ, ಐಲ್ ಜಸ್ಟ್ ಪ್ಲೇ ದಿಸ್. ಇದು ನಿಮಗೆ ಮೊಬೈಲಲ್ಲಿ ಐ ಹೋಪ್ ನೀಟಾಗಿ ಕಾಣುತ್ತೆ. ಸೊ ಈ ಥರ ಇರುತ್ತೆ ಕ್ಲಾರಿಟಿ 2.7K ಅಲ್ಲಿ. ಸೊ ಬೈ ಡಿಫಾಲ್ಟು ಇದರಲ್ಲೂ ಸಹ ಮೈಕ್ ಇರುತ್ತೆ. ಬಟ್ ನೀವು ಬೈಕಲ್ಲಿ ಹೋಗಬೇಕಾದ್ರೆ ನಿಮಗೆ ಬೇರೆ ಸಪ್ರೇಟ್ ಮೈಕು ಹೆಲ್ಮೆಟ್ ಒಳಗಡೆ ಅಥವಾ ನಿಮ್ಮ ಟಿ ಶರ್ಟ್ಗೆ ಹಾಕ್ಕೊಳ್ಬೇಕಾಗುತ್ತೆ. ಸೊ ಇದೇ DJI Osmo Action 6 ಕ್ಯಾಮ್ರಾ. ಇದೇ ನನ್ನ ಸೆಟಪ್. ಥ್ಯಾಂಕ್ ಯು.